ಬನ್ನಿ ಸ್ವಾಮಿ, ಇದೇನು ಕೈಯಲ್ಲಿ ಚೀಲ? ಈ ವರ್ಷ ಭೂಮಿ ತಾಯಿ ಬಂಗಾರದ ಫಸಲು ಕೊಟ್ಟಿದ್ದಾರೆ. ಈ ವರ್ಷ ನಮ್ಮ ರೈತರು ಚೆನ್ನಾಗಿ ನೆಮ್ಮದಿಯಿಂದ ಬದುಕುವಂತಾಯ್ತು. ಅಂದ್ರೆ ಈ ಕಾಯಿಪಲ್ಯ ಫಸಲಿಗೆ ರೇಟು ಚೆನ್ನಾಗಿದೆ ತಾನೇ? ಹೌದು ಅನ್ನೋದೇನಿದೆ ಮಂಗಳ. ಬದನೆಕಾಯಿ 80 ರೂಪಾಯಿ, ಚೌಳಿಕಾಯಿ 100 ರೂಪಾಯಿ. ಅದರಂತೆ ಟೊಮೆಟೊನು 120 ರೂಪಾಯಿ, ಹಸಿಮೆಣಸಿನಕಾಯಿ 180 ರೂಪಾಯಿ ಅಂತೆ. ಒಂದು ದಿವಸದಲ್ಲಿ 8,000 ರೂಪಾಯಿ ಆದರೆ ಒಂದು ತಿಂಗಳಿಗೆ ನಾವು ದೊಡ್ಡ ಸಾಹುಕಾರನಾಗ ಬಿಡುವಲ್ಲವೇ? ಸ್ವಾಮಿ, ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಆದ್ರೂ ನಿಮ್ಮ ಜೀವನ ಹಗಲು ಇರುಳು ಎನ್ನದೆ ಕಷ್ಟದಿಂದ ನೀರು ಹಾಯಿಸಿ ನಿಮ್ಮ ಜೀವ ಸಣ್ಣಾಗುತ್ತಿದೆಯಲ್ಲ, ಅದಕ್ಕೆ ನನಗೆ ಕಣ್ಣೀರು ಬರ್ತಿವೆ. ಹೊಚ್ಚಿ, ರೈತ ಎಂಬುದು ನುಗ್ಗಕ್ಕೆ ಹೆಗಲು ಕೊಟ್ಟು ಸುಖ ಎಂಬ ಸಂತೋಷವನ್ನು ಬಿಟ್ಟು ಊತಿ ಬಿತ್ತಿ ಬೆಳೆದಕ್ಕೆಲ್ಲವೇ? ಹಾ ಮಂಗಳ, ಸ್ವಲ್ಪ ನಗು. ನೀ ನಕ್ಕರೆ ಚಂದ, ನೀ ಅತ್ತರೆ ಅದಕ್ಕಿಂತವೂ ಚಂದ. ಅಂದರೆ ಅಳುವಾಗ ಅರುಣೋದೆ ಹೂವಿನಂತೆ ಮುದ್ದಾಗಿ ಕಾಣುತ್ತೆಯಲ್ಲ, ಅದು ನನಗೆ ತುಂಬಾ ಇಷ್ಟ. ಅಂದಾಗ ನಿಮ್ಮ ರೈತನೆಂಬ ಹೆಸರು ಈ ನಾಡಿನ ಉಸಿರಾಗಿದೆ ಸ್ವಾಮಿ. ರೈತನಾದ ನೀವು ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತಾಗುತ್ತೆ. ನೀನು ಅಂದ್ರೆ ನನಗೂ ಪಂಚಪ್ರಾಣ. ನಿನ್ನ ಪ್ರತಿ ಮಾತುಗಳನ್ನೇ ಕಳೆದ ಮುತ್ತಿನಂತೆ, ಶಿಲಾಬಾಲಿಕೆಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತರಾಗುತ್ತೇನೆ. ಹಾ ಮಂಗಳ, ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ನಿಮ್ಮ ಈ ಮಾತಿಗೆ ಸೋತು ಹೋದೆ. ಬನ್ನಿ ಬೇಗ ಒಳಗೆ ಸ್ನಾನಕ್ಕೆ. ನಿತ್ಯ ಜೀವ ನಿಜ ಮಂಗಳ, ನಿಜ. ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ಆ ಸ್ವರ್ಗವನ್ನೇ ಕಾಣಬಹುದು. ಆ ಮಂಗಳ, ನಿಲ್ಲಿ. ಈ ಸಂತೋಷದಲ್ಲಿ ಒಂದು ಗರಿಬಿಚ್ಚಿ ನವಲಿಂತೆ ಹಾಡುಬಾರದು. ಸದಾ ಕನ್ನಡಿ ಸದಾ ನನ್ನಡಿ ಬಲವಿನ ಕಣ್ಣೆರಡು ಕಮಲಗಳಂತೆ, ಮೊಗ್ಗುಗಳು ದುಂಬಿಗಳಂತೆ, ಕಣ್ಣೆರಡು ಕಮಲಗಳಂತೆ, ಮೊಗ್ಗುಗಳು ದುಂಬಿಗಳಂತೆ, ಆಸಿಕೊಂಡು ಸಂಪಿಗೆಯಂತೆ, ಜೀವಗಳು ಹೂವಿನಂತೆ, ಆಸಿಕೊಂಡು ಸಂಪಿಗೆಯಂತೆ, ಜೀವಗಳು ಹೂವಿನಂತೆ. Suddenly
ಅಲ್ಲ ಧರ್ಮರಾಜನ, ಯಾಕೋ ತಮ್ಮ ತಡವಾಗಿ ಬಂದಿಯಲ್ಲಪ್ಪ? ಹೌದಣ್ಣ, ಕುರಿಮರಿ ಜೊತೆ ಗುದ್ದಾಡುತ್ತಲೇ ಸ್ವಲ್ಪ ತಡವಾಗಿ ಬಿಡ್ತಾನ. ಅಣ್ಣ, ದಿನಾಲು ಈತ ಹೇಳುದಲ್ಲ ಬರೀ ಸುಳ್ಳು. ಇವನ ಮಾತು ನೀನು ಕೇಳ್ತಾ ಹೋದರೆ ಕೋರ್ಟು ಕಚೇರಿ ಹತ್ತುವ ಸಮಯ ಇನ್ನು ಉಳಿದಿಲ್ಲ. ನಿನಗೆ ಇನ್ನು ಉಳಿದಿಲ್ಲ. ಅಂದ್ರೆ ಶಶಿಧರ್, ನಿನ್ನ ಮಾತಿನ ಅರ್ಥ? ಇಡೀ 10 ಹಳ್ಳಿ ಜನ ಸುಮ್ಮನೆ ಕುಂತಿರುವಾಗ ಇವನೊಬ್ಬನೇ MLA ವೀರೇಗೌಡನ ಮನೆಗೆ ಹೋಗಿ ಈ ನಿಲ್ದಾಣಕ್ಕೆ ಇಡೀ ಮಣ್ಣು ಕೂಡ ಕೊಡದಲ ತಾಕತ್ತಾಕಿ ಬಂದಿದ್ದಾನಂತೆ. ಗಂಡ ಸಾಗಿದ್ದರೆ ಮಣ್ಣು ಮುಟ್ಟು ಅಂತ ಹೇಳಿ ಬಂದಿದ್ದಾನಂತೆ. ಇವನಿಗೆ ಬೇಕಣ್ಣ ಆ ರೈತರ ಚಳವಳಿ ಹೋರಾಟ. ತಮ್ಮ, ಇದು ರೈತರ ಹೋರಾಟದ ಚಳುವಳಿ ಅಲ್ಲ ತಮ್ಮ, ಇದು ನಮ್ಮಂತ ದನ ಕುರಿಗಳ ಮೇಸುವ ಜನರ ಹೋರಾಟ. ಆ ರೈತರ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆದು ತಮ್ಮ ಒಂದು ತುತ್ತಿನ ಹೊಟ್ಟೆ ತುಂಬಿಸಿಕೊಳ್ಳುವ ಹೊಲ ಅದು. ಅದನ್ನು ಬಿಟ್ಟು ಖರಾಬು ಜಾಬ ನೋಡಿಕೊಳ್ಳು ಅಂದ್ರೆ ಅದು ತಪ್ಪ? ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗತ್ತೆ. ನಮ್ಮ ಊರಿನಲ್ಲಿರುವ ರೈತರ ಒಬ್ಬ ಮಗ ನೌಕರಿ ಹೋಗ್ತಾನೆ. ಇವನಿಗೇಕೆ ಬೇಕು? ನಿನ್ನ ಕೆಲಸ ಕುರಿ ಕಾಯುವುದಷ್ಟೇ. ಅದೇ ತಮ್ಮ, ಕುರಿ ಮೇಸು ಗೋಮಾಳ ಹೋದ್ಮೇಲೆ ನಾನು ಎಲ್ಲಿಂದ ಕುರಿ ಮೇಯಿಸ್ಬೇಕು? ಅಣ್ಣ, ಇವನ ಮಾತು ಮಿತಿ ಮೀರ್ತಾ ಹೋಗಿದೆ. ಇವನ ಮಾತು ಕೇಳ್ತಾ ನೀನೆ ಸುಮ್ಮನೆ ನಿಂತಿರುವಲ್ಲ. ಇವನಿಗೆ ತಿದ್ದಿ ಬುದ್ಧಿ ಹೇಳಿ ಗೌಡರ ತಂಟೆ ಬಿಡಿಸು, ಇಲ್ಲಾದ್ರೆ ಏನ್ ಮಾಡ್ತಲೇ ಬೇಕಪ್ಪ? ನಿನ್ನವನ ಮಾತು ಕೇಳಿ ನಾನೇನು ಇದ್ದ ಕುರಿಗಳನ್ನು ಮಾರಬೇಕಾ? ಇಲ್ಲ ಅಂದ ಆ ಗೌಡನ ಕಾಲು ಹಿಡಿದು ಹೇಡಿಯಾಗಿ ಅವನಿಗೆ ಕ್ಷಮೆ ಕೇಳಬೇಕಾ? ಹೌದು, ಇವೆರಡಲ್ಲಿ ಒಂದಾಗ್ಲೇಬೇಕು. ಸಾಧ್ಯವಿಲ್ಲ ಶಶಿಧರ, ಸಾಧ್ಯವಿಲ್ಲ. ನೀನು ಸರಿಯಾಗಿ ಮಾತನಾಡು. ಆ ನಿನ್ನ ಗೌಡ MLA ಆದ್ರೇನು, ಮಂತ್ರಿ ಆದ್ರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮನೊಬ್ಬ ಶಾಲೆ ಕಲಿತು ದೊಡ್ಡ ಸಾಹೇಬನಾಗಲಿ ಅಂತ ನಾನು ಶಾಲೆ ಕಳಿಸಿದ್ರೆ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾನ? ಇದೇ ಜಾಗದಲ್ಲಿ ನೀನಲ್ಲದೆ ಬೇರೆ ಯಾವನೇ ಆಗಿದ್ದರೆ ಆ ವೀರ ಶುದ್ಧ ಲಕ್ಷ್ಮಣ ತರ ಆ ಗೌರವ ತಲೆ ತೆಗೆದಂಗ ನಾನು ಅವರ ರುಂಡವನ್ನು ತೆಗೆದು ಬಿಡ್ತಾ ಇದ್ದೆ. ಈ ಧರ್ಮಣ್ಣನೆದುಗೆ ನಿನ್ನ ಮಾತೆ. ಬೀರ, ನಡಿ ಒಳಗೆ. ಮಂಗಳ, ಕರೆದುಕೊಂಡು ಹೋಗುವ ಒಳಗಡೆ. ಅಣ್ಣ, ನೀನು ಇವನ ಮಾತು ಕೇಳಿ ಆ ಗೌಡನಿಗೆ ಹೇಡಿಯಾಗಿ ನಡಿ ಅಂತೇನಣ್ಣ. ಈ ನಮ್ಮ ಭಾಗದ ರೈತರು ಅವನಿಗೆ ತಲೆ ಬಾಗ್ಬೇಕಾ? ಇಲ್ಲಣ್ಣ, ಇಲ್ಲ ಇಲ್ಲ. ಬೀರ, ಇದು ನನ್ನ ಆಜ್ಞೆ. ನಡಿ ಒಳಗಡೆ ಅಂದೆ ಅಷ್ಟೇ. ಆಯ್ತಣ್ಣ. ಅತ್ತಿಗೆಮ್ಮ, ಬಾರಮ್ಮ ಹೋಗೋಣ ಒಳಗಡೆ. ಅಣ್ಣ, ಇವನ ಮಾತು ಮಿತಿ ಮೀರುತ್ತಾ ಹೋಗಿದೆ. ಇವನಿಗೆ ಇಷ್ಟು ಮಾತನಾಡಲಿಕ್ಕೆ ಅಧಿಕಾರ ನೀನು ಕೊಟ್ಟಿರುವೆನೆಂದರೆ ಇವನೇನು ನಮಗೆ ಸ್ವಂತ ಹೊಟ್ಟಿದವನೇ? ಇವನೊಬ್ಬ ಅನಾಥ. ಶಶಿಧರ, ಅನಾಥ ಎಂಬ ಈ ಶಬ್ದವನ್ನು ಇನ್ನೊಮ್ಮೆ ನುಡಿಯದಿರು. ಅವನ ಚರಿತ್ರೆ ನಿನಗೇನು ಗೊತ್ತು? ಆ ಗೌಡ ಏನಾದ್ರು ಹೇಳಿಕೊಟ್ಟ? ಹೇಳು. ಹೌದು, ಅವನೊಬ್ಬ ಮನೆ ಮುರುಕ. ನೀನು ಮನೆ ಮುರಿದ ಕೋಲು ಬಯಸುತ್ತೀಯಾ? ಆ ಗೌಡ ಮಾಡೋ ಕೆಲಸ ಸರಿ? ಹೇಳು ಶಶಿಧರ, ಹೇಳು. ಈ ಧರ್ಮರಾಜ ನೀನು ನುಡಿದೆ ಹೋದರೆ ಧರ್ಮದ ನುಡಿ ಬೆಂಕಿಯ ಕಿಡಿ ಹಾಗೆ ನಿನ್ನನ್ನೇ ಕೊಲ್ಲುತ್ತದೆ. ಹುಷಾರು. ನೀನು ಕೂಡ ಬೀರನ ಮಾತನ್ನೇ ಕೇಳುವುದಾದರೆ ಅದನ್ನು ಎದುರಿಸಲು ಸದಾ ನಾನು ಸಿದ್ಧನಿರುವೆ. ನನಗೆ ಗೌಡರ ಮಾತೇ ವೇದವಾಕ್ಯ, ನಾ ವೇದವಾಕ್ಯ. ಶಶಿಧರ, ಅಯ್ಯೋ ಶಿವ ಶಿವ, ಶಾಲೆ ಕಲಿತ ಸಾಹೇಬನಾಗಲಿ ಅಂತ ಶಾಲೆ ಕಲಿಸಿದ್ರಿ ಆ ಗೌಡನ ಸೇತಕ್ಕೆ ಸಿಕ್ಕು ಏನೇನು ಮಾತನಾಡ್ತಿರಲ್ಲಪ್ಪ ನನ್ನ ತಮ್ಮ. ಆ ಗೌಡ ಮಾಡುವ ಕೆಲಸ ಒಂದೇ ಎರಡೇ. ಆ ಗೌಡ ಏನಾದ್ರೂ ವಿಷಯ ಬೀಜದ ಬಿತ್ತಿದ್ದೆ ಆದರೆ ನಮ್ಮ ಮನವನ್ನೇ ಮುರಿದು ಬಿಡ್ತಾನಪ್ಪ ಗೌಡ. ಅಯ್ಯೋ ಶಿವ ಶಿವ.